ಶಿಶುಗಳನ್ನು ವಿನಿಮಯ ಮಾಡಿ ಅವರು ಪುನಃ ಕಾರಾಗೃಹಕ್ಕೆ ಮರಳಿದರು. ಹಗಲೆಂದು ಬೆಳಿಗ್ಗೆ ಕಂಸನು ಆ ಶಿಶುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಆಕೆಯು ತನ್ನ ಕೈಯಿಂದ ಜಾರಿ ದುರ್ಗಾದೇವಿಯಾಗಿ ರೂಪಾಂತರಗೊಂಡಳು ಮತ್ತು ಕಂಸನಿಗೆ ಎಚ್ಚರಿಕೆ ನೀಡಿದಳು, ನಿನ್ನ ನಾಶಕನು ಈಗಾಗಲೇ ಸುರಕ್ಷಿತನಾಗಿದ್ದಾನೆ. ಇದೀಗ ಕೃಷ್ಣನು ಗೋಕುಳದಲ್ಲಿ ಬೆಳೆದನು. ಅವನು ಮಡಲು, ಮಕ್ಷಿಕತನ, ಬಣ್ಣದ ಕ್ರೀಡೆಗಳಿಂದ ತುಂಬಿ ಹಬ್ಬಿದ ಬಾಲ್ಯವನ್ನು ಕಳೆದನು. ಅವನು ನಾದವಂತನು, ಮಕನ ಚೋರನು ಮತ್ತು ಅನೇಕ ದಿವ್ಯ ಲೀಲೆಗಳು ಮಾಡಿದನು. ಜನರು ಅವನನ್ನು ತುಂಬಾ ಪ್ರೀತಿಸಿದರು. ಮೇಲೆಂದು ದೊಡ್ಡವನಾದ ಕೃಷ್ಣನು ಮಥುರಾ ತೆರಳಿ ದುಷ್ಟರಾಜನಾದ ಕಂಸನನ್ನು ಕೊಂದು ಆ ಭವಿಷ್ಯವಾಣಿಯನ್ನು ನಿಜಪಡಿಸಿ ರಾಜ್ಯದಲ್ಲಿ ಶಾಂತಿ ಸ್ಥಾಪಿಸಿದನು. ಈ ರೀತಿಯಾಗಿ ಶ್ರೀ ಕೃಷ್ಣನು ಭೂಮಿಗೆ ಬಂದು ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಿಸಿದನು. ಅವನ ಜೀವನವು ಪ್ರೇಮ, ಧೈರ್ಯ ಮತ್ತು ಜ್ಞಾನವನ್ನು ಕಲಿಸುತ್ತದೆ. ನೀವು ಕೃಷ್ಣನ ಬಾಲ್ಯ ಲೀಲೆಗಳು ಅಥವಾ ಮಹಾಭಾರತದ ಭಾಗವನ್ನು ಸಹ ಕೇಳಬೇಕೆ? ಈಗಲೇ ಶ್ವತ ಲೋಕಶ್ ಬ್ಲಾಗ್ 2025 ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.